ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕಾಂಪಿಲ್ಯದಲ್ಲಿ ದ್ರೌಪದಿ ಸ್ವಯಂವರ ಮುಗಿಯುತ್ತೆ. ಅರ್ಜುನ ದ್ರೌಪದಿಯನ್ನು ಗೆಲ್ತಾನೆ, ಮದುವೆಗಳು ಆಗುತ್ತೆ 5 ಜನ ಜೊತೆಗೂ. ಆನಂತರ ಅವರು ಹಸ್ತಿನಾಪುರಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಭೀಷ್ಮ ಮತ್ತು ಸತ್ಯವತಿ ಹೇಳಿ ಕಳಿಸ್ತಾರೆ. ಇವರೆಲ್ಲರೂ ಹೊರಡ್ತಾರೆ. ಜೊತೆಗೆ ಕೃಷ್ಣನನ್ನು ಕೂಡ ಬಲವಂತ ಮಾಡಿ ಕರ್ಕೊಂಡು ಹೋಗೋದು ಅಂತ ನಿರ್ಧಾರ ಮಾಡ್ತಾರೆ. ಆಗ ಭೀಮ ಏನು ಮಾಡ್ತಾನೆ, ತನ್ನ ಮಾವನಾದ ದ್ರುಪದನಿಗೆ ಹೇಳಿಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಹೋದವನು ಹುಡುಗಾಟಿಕೆಯಿಂದ ನೀವು ನಮಗೆ ಏನು ಕೊಡ್ತೀರಾ, ಯಾವ್ಯಾವುದನ್ನು ಕೊಡ್ತೀರಾ ಅಂತ ಕೇಳಿಬಿಟ್ಟು ಆನಂತರ ಇದರ ಉಸ್ತುವಾರಿಯನ್ನು ನನಗೆ ಬಿಟ್ಟಿದ್ದಾನೆ ನಮ್ಮಣ್ಣ, ಹಾಗಾಗಿ ಕೇಳ್ತಾ ಇದ್ದೀನಿ, ಇನ್ನು ಏನು ಬೇಕು ಅಂತ ದ್ರುಪದ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನನಗೆ ಏನು ಬೇಕು ಅಂತ ನೀವು ಕೇಳೋ ಅಷ್ಟೇ ಇಲ್ಲ, ಏಕೆಂದರೆ ನಾನೇ ನನಗೇನು ಬೇಕೋ ಅದೆಲ್ಲ ತಗೊಳ್ಬಲ್ಲೆ. ನೀವು ಕೂಡ ಏನೇನು ಕೊಡಬೇಕು ಅದನ್ನು ಕೊಡಬೇಕು, ಇಲ್ಲ ಅಂತಂದರೆ ಮುಂದೆ ನಿಮಗೆ ನಷ್ಟ ಆಗುತ್ತೆ ಅಂತೇಳಿ ಹೇಳ್ತಾನೆ. ಹೀಗೆ ಸುತ್ತು ಬಳಸಿ ಮಾತಾಡ್ತಿರೋದು ನೋಡಿ ದ್ರುಪದನಿಗೂ ಕೂಡ ನಗು ಬರುತ್ತೆ. ನೀನು ಏನಂದರೆ ನಾನು ಏನು ಬೇಕೋ ಅದನ್ನು ಕೊಡದೇ ಇದ್ದರೆ ನನಗೇನು ತೊಂದರೆ ಆಗುತ್ತೆ ನಿಮಗೆ ಅಂಥೇಳೆಲ್ಲ ಹೇಳಿದಾಗ ಆಗ ಭೀಮನಾಗುತ್ತಾನೆ, ನಿಮ್ಮ ಅರಸುತನದ ಪ್ರತಿಷ್ಠೆಗೆ ತೊಂದರೆ ಬರುತ್ತೆ, ಏಕೆಂದರೆ ಮುಂದೆ ಜನ ಎಲ್ಲ ಆಡ್ಕೊಳ್ತಾರೆ. ಇಷ್ಟು ಹಣ್ಣು ಮುದುಕ, ಒಬ್ಬ ಐಶ್ವರ್ಯವಂತವಾದ ದೊರೆ, ಉದಾರಿ, ಒಳ್ಳೆ ತಂದೆ, ಜೊತೆಗೆ ದ್ರೋಣರನ್ನು ಗೆದ್ದಂತಹ ಒಬ್ಬ ರಾಜ, ಹಸ್ತಿನಾಪುರದ ಚಕ್ರವರ್ತಿ ಆಗೋವನಿಗೆ ಮಾವ ಆಗೋವನು, ಇಂಥವನು ಅಳಿಯಂದ್ರು ಹೋಗಬೇಕಾದ್ರೆ ಆನೆ, ಕುದುರೆ, ರಥ ಏನೂ ಕೊಡಲಿಲ್ಲ ಅಂತೇಳ್ಬಿಟ್ಟು ಜನ ಎಲ್ಲ ನಿಮ್ಮನ್ನು ಆಡ್ಕೊಳ್ತಾರೆ, ನನಗೇನಿಲ್ಲ ಅಂಥೇಳಿ ಹೇಳ್ತಾನೆ. ಆಗ ಅವನ ಮಾತು ಕೇಳಿ ದ್ರುಪದನಿಗೆ ನಗು ಬರುತ್ತೆ. ನೀನು ತುಂಬ ದಿಟ್ಟ ಮತ್ತು ಜಾಣ ಅಂತ ಹೇಳಿಬಿಟ್ಟು ಅಳಿಯನನ್ನು ಹೊಗಳ್ತಾನೆ. ಎಷ್ಟು ಬಲವಂತ ಮಾಡಿದ್ರು ಕೂಡ ಏನು ಬೇಕು ಅಂತ ಭೀಮ ಹೇಳೋದಿಲ್ಲ. ಹಾಗೆ ಅವನ ಬಾಯಿಂದಲೇ ಹೊರಡಲಿ ಅಂತ ಹೇಳಿಬಿಟ್ಟು ಅವನದನ್ನು ಆಶಿಸ್ತಾ ಇರ್ತಾನೆ. ಕೊನೆಗೆ ದ್ರುಪದ ತುಂಬ ನಗು ಬರುತ್ತೆ. ಇಷ್ಟೊಂದು ಜಾಣತನದಿಂದ ನೀನು ಮಾತಾಡ್ತಾ ಇದೀಯಾ, ನಿಂಗೇನು ಬೇಕು ಹೇಳು ಅಂತ ಮತ್ತೆ ಬಲವಂತ ಮಾಡಿದಾಗ ಈ ಭೀಮ ಹೇಳ್ತಾನೆ, ಏನು ಕೇಳಬಾರ್ದು ಅಂತ ಅಣ್ಣ ಹೇಳಿದ್ದಾನೆ, ನಾವು ಹೇಗೋ ಹೋಗಬೇಕು, ಆದರೆ ನೀವೇ ಯೋಚನೆ ಮಾಡಬೇಕು, ನಿಮ್ಮ ಅಳಿಯಂದರು ಗೆದ್ದವ್ರು ಹಾಗೆ ಹೋಗಬೇಕು ಅಥವಾ ಧೃತರಾಷ್ಟ್ರನ ಆಶ್ರಿತರ ಥರ ಏನು ಇಲ್ಲದೆ ಹೋಗಬೇಕು, ನೀವೇ ಯೋಚನೆ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ದ್ರುಪದನಿಗೆ ಇನ್ನಷ್ಟು ನಗು ಬರುತ್ತೆ. ಆಮೇಲೆ ನೀನು ಸರಿಯಾಗಿ ಹೇಳಬೇಕು, ಇಷ್ಟೊಂದು ಜಾಣತನದಿಂದ ಮಾತಾಡ್ತಾ ಇದೆಯಾ, ನಿಮ್ಗೇನು ಬೇಕು ಅಂತ ನಿನಗೆ ಗೊತ್ತಿರುತ್ತಲ್ವಾ ಅಂತೇಳಿ ದ್ರುಪದ ಮತ್ತು ತನ್ನ ಪಟ್ಟನ್ನು ಬಿಡದೆ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಏನಿಲ್ಲ, ನಾನು ನಿಮ್ಮ ಅಳಿಯ, ಈ ದಿಬ್ಬಣಕ್ಕೆ ಮುಂದಾಳಾಗಿ ನಾನು ಹೋಗಬೇಕು, ನೀವು ಕೊಡೋ ವಸ್ತುಗಳು ಹೆಂಗಿರಬೇಕು ಅಂದರೆ ಅದನ್ನು ನೋಡಿಬಿಟ್ಟು ನಮ್ಮ ದಾಯಾದಿ ದುರ್ಯೋಧನನಿಗೆ ಹುಚ್ಚು ಹಿಡಿಬೇಕು ಅಂತ ಹೇಳಿಬಿಟ್ಟು ಮತ್ತು ಸುತ್ತು ಬಳಸಿನೇ ಮಾತಾಡ್ತಾ ಇರ್ತಾನೆ. ಸರಿ, ಆವಾಗ ದ್ರುಪದನಿಗೆ ಮತ್ತು ನಗು ಜಾಸ್ತಿ ಬರುತ್ತೆ. ಆಮೇಲೆ ಹೇಳ್ತಾನೆ, ಆಯ್ತಪ್ಪ, ನೀನೇನು ಹೇಳ್ತೀಯೋ ಹಾಗೆ ಮಾಡೋಣ, ಆದರೆ ಒಂದು ವೇಳೆ ನೀನೇ ನಾನಾಗಿದ್ದಿದ್ರೆ ನಿನ್ನ ಅಳಿಯಂದರೆ ನೀನೇನು ಕೊಡ್ತಾ ಇದ್ದೆ ಅಂತ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಏನಿಲ್ಲ, ನಿಮ್ಮ 3 ಹುಡುಗರು ಜೊತೆಗೆ ಅಂದರೆ ಈ 5 ಜನ ಅಳಿಯಂದರು ನಾನಾಗಿದ್ದಿದ್ರೆ ಎಲ್ರಿಗೂ ಸಮವಾಗಿ ರಾಜ್ಯವನ್ನು ಹಂಚಿಬಿಡ್ತಾ ಇದ್ದೆ. ನಿಮಗೆ ಅದಿಷ್ಟ ಆಗಲಿಕ್ಕಿಲ್ಲ, ಏಕೆಂದರೆ ಮಕ್ಕಳು ಅಂದರೆ ನರಕದಿಂದ ಎತ್ತಾರೆ, ಅಳಿಯಂದ್ರಾದರೆ ಇಲ್ಲೇ ನರಕಕ್ಕೆ ತಳ್ತಾರೆ ಅಂತ ಜನ ಎಲ್ಲ ಅಂದ್ಕೊಂಡಿರ್ತಾರೆ. ಅಳಿಯ ಅಂದರೆ 10ನೇ ಗ್ರಹ, ಅದರಲ್ಲೂ ಕೆಟ್ಟ ಗ್ರಹ ಅಂತೇಳೆಲ್ಲ ಅಂತಾರೆ ಅಂತ ಹೇಳ್ಬಿಟ್ಟು ಭೀಮ ಹೇಳ್ತಾನೆ. ಆಗ ದ್ರುಪದ ಹೇಳ್ತಾನೆ, ಚೇಚೆ ಹಾಗೆ ಹೇಳಲ್ಲ, ನನ್ನ ಅಳಿಯಂದರು, ಅದರಲ್ಲೂ ನೀನು ತುಂಬ ಒಳ್ಳೆಯವನು, ನಿನ್ನ ಪ್ರಭಾವ ನೀಚ ಅಂತ ನೀನೇ ಹೇಳ್ಕೊಳ್ತಾ ಇದೆಯಲ್ಲ ಅಂತ ದ್ರುಪದ ಹೇಳ್ತಾನೆ. ಆಗ ಭೀಮ ಮತ್ತೆ ಹೇಳ್ತಾನೆ, ನಾನು ಶುಭಗ್ರಹ, ಹಾಗಾಗೇ ನಿಮ್ಮ ಮಗಳು ಪಾಂಚಾಲ ರಾಜಕುಮಾರಿ ಹಸ್ತಿನಾಪುರಕ್ಕೆ ಭಾವಿ ಸಾಮ್ರಾಜ್ಞಿ, ಅಲ್ಲಿಗೆ ಹೋದಾಗ ಭಾವಿ ಸಾಮ್ರಾಜ್ಞಿ ಬರ್ತಾ ಇದ್ದಾಳಂತ ದುರ್ಯೋಧನನಿಗೆ ಹೊಟ್ಟೆ ಉರಿಬೇಕು ಅಂತೇಳಿ ಹೇಳ್ತಾನೆ. ಆಗ ಮತ್ತೆ ದ್ರುಪದ ಕೇಳ್ತಾನೆ, ನೀನು ಯಾಕೆ ಸದಾ ದುರ್ಯೋಧನಂದೇ ಚಿಂತೆ, ಅವನು ಏನು ಅಂದ್ಕೊಳ್ತಾನೆ ಅಂತ ಯಾಕೆ ಸದಾ ಯೋಚನೆ ಮಾಡ್ತೀಯಾ ಅಂಥೇಳಿ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನಿಮಗೆ ನನ್ನ ಈ ಭ್ರಾತೃವಿನ ವಿಷಯ ನಿಮಗೆ ಗೊತ್ತಿಲ್ಲ, ನಾವು ಗಾಳಿ ಕುಡಿದು ಬದುಕ್ತೀವಲ್ಲ ಹಾಗೆ ಅವನು ಹೊಟ್ಟೆ ಉರಿಯಿಂದಲೇ ಬದುಕ್ತಾನೆ, ಅವನು ಹೊಟ್ಟೆ ಉರಿಯಿಂದಲೇ ಸಾಯಲಿ ಅಂತ ನನ್ನ ಒಂದು ಆಸೆ. ಹಾಗಾಗಿ ನಾನು ಹಿಡಿಂಬೆನ ಹಸ್ತಿನಾಪುರಕ್ಕೆ ಕರ್ಕೊಂಡು ಬರಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ, ಏಕೆಂದರೆ ಅವನು ನನ್ನ ಜೊತೆ ಎಷ್ಟು ಒಂದು ಸ್ಪರ್ಧೆ ಮಾಡಿದ್ರು ಕೂಡ ಒಬ್ಬ ರಾಕ್ಷಸಿಯನ್ನು ಕೈ ಹಿಡಿಯೋಕ್ಕೆ ಅವನ ಕೈಲಿ ಸಾಧ್ಯನೇ ಇಲ್ಲ.
ಅವನು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಒಬ್ಬ ರಾಕ್ಷಸಿ ಅವನನ್ನು ತಿಂದು ಬಿಡ್ತಾಳೆ. ಆ ಥರ ರಾಕ್ಷಸಿಯನ್ನು ಕೂಡ ನಾನು ಮದುವೆ ಆಗಿ ಗೆದ್ದಿದ್ದೀನಿ ಅಂತ ಹೇಳಿಬಿಟ್ಟು ಭೀಮ ನಗ್ತಾನೆ ಹೇಳ್ತಾನೆ. ಆಗ ದೃಪದನಿಗೆ ಇನ್ನೂ ಹೆಚ್ಚು ನಗು ಬರುತ್ತೆ. ಹಿಡಿಂಬೆಯನ್ನು ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದು ನನ್ನ ಮಗಳ ಎದೆಯನ್ನು ಒಡೆದು ಸಾಯೋ ಹಾಗೆ ಮಾಡಬೇಡ ಅಂಥೇಳಿ ಹೇಳ್ತಾನೆ. ಇಲ್ಲ ನಾನು ಹಾಗೇನು ಮಾಡಲ್ಲ, ಹೆಂಗಸರ ವಿಚಾರ ನಮಗೆ ಗೊತ್ತಿದೆ ನನಗೆ ಅಂತ ಹೇಳಿಬಿಟ್ಟು ಮತ್ತೆ ಭೀಮ ನಗುತ್ತಾನೆ ಹೇಳ್ತಾನೆ. ಆಗ ದೃಪದ ಮತ್ತೆ ಬಲವಂತ ಮಾಡಿದಾಗೆಲ್ಲ ಭೀಮ ತಾನು ಕೂಡ ತನ್ನ ಒತ್ತಾಯವನ್ನು, ಅಂದರೆ ತನಗೆ ಏನು ಬೇಕು ಅನ್ನೋದನ್ನು ಹೇಳೋದಿಲ್ಲ, ಅವನೇ ಹೇಳಲಿ ಅಂತ ಕೂಡ ಇವನು ಕೂಡ ಕಾಯ್ತಾ ಇರ್ತಾನೆ. ಕೊನೆಗೆ ಭೀಮನೇ ಸೋತ್ಬಿಟ್ಟು ಮುಂಚೆನೇ ಹೇಳಿದ್ನಲ್ಲ, ಅದೇ ಥರನೇ ನನಗೆ ಬೇಕಿರೋದನ್ನೆಲ್ಲ ನಾನು ಹೇಳಿದ್ದೀನಿ, ಆದರೆ ನೀವು ನಮ್ಮ ಅಣ್ಣನಿಗೆ ಹೇಳಿದ ಹಾಗೆ ಅದನ್ನೆಲ್ಲ ನನಗೆ ಕೊಟ್ಬಿಡಿ, ಆನೆಗಳು, ಕುದುರೆಗಳು ಮತ್ತು ರಥಗಳನ್ನು. ಏಕೆಂದರೆ ನನಗೆ ನಮಗಳಿಂದ ಆಗಬೇಕಾಗಿರೋದಿಲ್ಲ, ನನ್ನ ಈ ಭ್ರಾತೃ ಇದನ್ನೆಲ್ಲ ಅವನು ಹೊಟ್ಟೆ ಉರ್ಸೋಕ್ಕೋಸ್ಕರ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಅಂಥೇಳಿ ಹೇಳ್ತಾನೆ. ದೃಪದನಿಗೆ ತುಂಬ ಸಂತೋಷ ಆಗುತ್ತೆ, ಅಭಿಮಾನ ಆಗುತ್ತೆ. ಪ್ರೀತಿಯಿಂದ ಅವನ ಬೆನ್ನನ್ನು ಕೂದುತ್ತಾನೆ. ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ, ಜೊತೆಗೆ ನನ್ನ ಮಗ ದುಷ್ಟದಮ್ಮನನ್ನು ಕೂಡ ನಿಮ್ಮ ಜೊತೆಗೆ ಕಳಿಸ್ತೀನಿ ಅಂಥೇಳಿ ಹೇಳ್ತಾನೆ. ತನ್ನ ಕೆಲಸ ಆಯಿತು, ಬಂದಿದ್ದು ಅಂದರೆ ಅವನು ಏನು ಉಡುಗೊರೆ ಕೊಡಬೇಕು ಅಂಥೇಳಿ ಕೇಳಬೇಕು ಅಂತ ಇವನು ಅಂದ್ಕೊಂಡಿದ್ನೋ ಅದನ್ನೆಲ್ಲ ಕೇಳ್ತಾನೆ. ಕೇಳಿಬಿಟ್ಟು ಮತ್ತು ಭೀಮ ಹೊರಗಡೆ ಹೊರಡ್ತಾ ಇರಬೇಕಾದ್ರೆ ದ್ರೌಪದಿ ಒಬ್ಬ ಅಪರಿಚಿತ ರಾಜಕುಮಾರಿ ಜೊತೆಗೆ ಆ ತಂದೆಯನ್ನು ನೋಡಲಿಕ್ಕೆ ಅಂಥೇಳಿ ಅಲ್ಲಿಗೆ ಬರ್ತಾ ಇರ್ತಾಳೆ. ಅವಳು ತುಂಬ ಚೆಲುವಾಗಿರ್ತಾಳೆ. ಯಾರು ಇವರು ಅಂತ ಭೀಮ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಇನ್ನು ಅವರನ್ನು ಅಡ್ಡ ಹಿಡಿಬೇಕು, ಅಂದರೆ ಚೇಷ್ಟೆ ಮಾಡಬೇಕು ಅಂದ್ಬಿಟ್ಟು ತನ್ನ ಕೈಗಳನ್ನು ಚಾಚಿ ಅವರು ಮುಂದೆ ಹೋಗದೆ ಇರೋಂಗೆ ಕೈ ಅವರ ಮುಂದೆ ಅಡ್ಡವಾಗಿ ಭೀಮ ನಿಂತ್ಕೋತಾನೆ. ದ್ರೌಪದಿಗೆ ಇವನ ಈ ನಡವಳಿಕೆ ಒಂಥರ ಗೊಂದಲದಲ್ಲಿ ಬೀಳಿಸುತ್ತೆ. ಏಕೆಂದರೆ ಪಾಂಚಾಲದ ಅರಮನೆಯಲ್ಲಿ ಈ ಥರದ ನಡೆ ಯಾವತ್ತೂ ನಡೆದಿರಲ್ಲ. ಅದು ಪ್ರತಿಹಾರಿಗಳ ಮುಂದೆ 5-6 ಜನ ಸೇವಕಿಯರ ಮುಂದುಗಡೆ ಈ ಥರ ತನ್ನ ಪತಿಯಾದವನು ಮುಂದೆ ಹೋಗ್ದಂಗೆ ಕೈಗಳನ್ನು ಅಡ್ಡ ಹಿಡಿದು ನಿಲ್ಲಿಸಿ ಒಂದು ರೀತಿಯ ಚೇಷ್ಟೆ ಮಾಡ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ. ಜೊತೆಗಿದ್ದ ಆ ಸೇವಕಿಯರು ಇದನ್ನೆಲ್ಲ ನೋಡಿದ ಹಾಗೆ ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ದ್ರೌಪದಿ ಅಂಗ್ಲಾಚಿ ಬೇಡ್ಕೊಳ್ತಾಳೆ, ಪ್ರಭು ದಾರಿ ಬಿಡಿ, ತಂದೆ ನೋಡಿದ್ರೆ ಏನು ಅಂದ್ಕೊಳ್ತಾರೆ, ಈ ಥರ ಆಡಬೇಡಿ ಅಂಥೇಳಿ ಹೇಳ್ತಾಳೆ. ಆದರೆ ಅವನು ಏನು ಚಿಂತೆ ಮಾಡಬೇಡ, ಈಗ ಅಳಿಯ ಅಂದರೆ ಅವರು ತುಂಬ ಮೆಚ್ಚುಗೆ ಆಗಿದೆ ಅಂಥೇಳಿ ಹೇಳ್ತಾನೆ. ದ್ರೌಪದಿ ಜೊತೆಯಲ್ಲಿದ್ದ ಒಬ್ಬ ರಾಜಕುಮಾರಿ ಕೂಡ ನಗು ತಡಿಲಾರ್ದೆ ನಗಕ್ಕೆ ಶುರು ಮಾಡ್ತಾಳೆ. ಭೀಮ ಆಗ ಅವಳ ಕಡೆ ನೋಡ್ತಾನೆ. ಆಶ್ಚರ್ಯದಿಂದ ಅವನ ಕಣ್ಣು ಅಗಲ ಆಗುತ್ತೆ. ಏಕೆಂದರೆ ತುಂಬ ಸೊಗಸಾಗಿರುತ್ತೆ ಆ ಹುಡುಗಿ. ಸುಮಾರು 18-19 ವರ್ಷದ ಹುಡುಗಿ, ಪುಟ್ಟದು ಆದರೆ ಮಟ್ಟಸವಾಗಿರ್ತಾಳೆ. ಸೊಗಸಾದ ಬಣ್ಣ ಇರುತ್ತೆ. ಅವಳ ಕಣ್ಣು ತುಟಿ ಎಲ್ಲ ಮನಸೆಳೆಯೋ ಹಾಗಿರುತ್ತೆ. ಬಣ್ಣ ರೂಪ ಎಲ್ಲದರಲ್ಲೂ ಎತ್ತಿದ ಕೈ ಅನ್ನೋ ಹಾಗೆ ಇರ್ತಾಳೆ. ದ್ರೌಪದಿಯ ಈ ಗೊಂದಲವನ್ನು ನೋಡಿ ಅವಳಿಗೂ ಕೂಡ ನಗು ಬರುತ್ತೆ. ಈ ಥರ ಆಟ ಆಡಿಸ್ತಿರೋ ಭೀಮನ ಬಗ್ಗೆ ಅವಳಿಗೆ ಬಹಳ ಮೆಚ್ಚುಗೆ ಆಗುತ್ತೆ. ಆಗ ಭೀಮ ಕೇಳ್ತಾನೆ, ಪಾಂಚಾಲ ರಾಜಕುಮಾರಿ, ನಿನ್ನ ಈ ಗೆಳತಿ ಯಾರು ಅಂತ ಕೇಳ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಗೊತ್ತಿಲ್ವಾ ನಿನಗೆ, ಅವಳು ಕಾಶಿ ರಾಜಕುಮಾರಿ ಜಲಂಧರೆ, ತಂದೆಯವರನ್ನು ನೋಡಿ ನಮಸ್ಕಾರ ಮಾಡಲಿಕ್ಕೆ ಬಂದಿದ್ದಾಳೆ ಅಂತೇಳಿ ಹೇಳ್ತಾಳೆ. ಆಗ ಭೀಮನಿಗೆ ನಗು ಬರುತ್ತೆ. ಮೊದಲು ಯಾವಾಗಲೂ ನಾನು ನಿನ್ನನ್ನು ನೋಡಿರಲಿಲ್ವಲ್ಲ, ನೀನು ಇಲ್ಲಿಗೆ ಯಾವಾಗ ಬಂದೆ ಅಂಥೇಳಿ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಮ್ಮ ಅಣ್ಣ ಸುಶರ್ಮನ ಜೊತೆ ಸ್ವಯಂವರ ನೋಡಲಿಕ್ಕೆ ಅಂತ ಬಂದಿದ್ದೆ ಅಂತ ಹೇಳಿಬಿಟ್ಟು. ಆಗ ಮತ್ತೆ ದ್ರೌಪದಿ ಹೇಳ್ತಾಳೆ, ಇವರು ಕೂಡ ಹಸ್ತಿನಾಪುರಕ್ಕೆ ಬರ್ತಾರೆ, ಕುರುಕ್ಷೇತ್ರಕ್ಕೆ ಯಾತ್ರೆ ಹೊರಟಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಓ ಹೌದಾ, ನಮ್ಮ ಜೊತೆ ಬರ್ತಾರಾ ಅಂತ ಭೀಮ ಖುಷಿ ಆಗ್ತಾನೆ. ಏಕೆಂದರೆ ಆ ಹುಡುಗಿಯ ರೂಪ ಬಣ್ಣ ಎಲ್ಲ ಅವನಿಗೆ ಬಹಳ ಇಷ್ಟ ಆಗುತ್ತೆ. ನಮ್ಮ ಜೊತೆ ಬರ್ತೀರಾ ಅಂತ ಮತ್ತೊಮ್ಮೆ ಕೇಳ್ತಾನೆ. ಆಗ ಅವಳು ಇಲ್ಲ ನಾವು ದೋಣಿನಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಅವಳ ಧ್ವನಿ ಕೂಡ ತುಂಬ ಸುಂದರವಾಗಿರುತ್ತೆ. ಇದನ್ನು ನೋಡಿಬಿಟ್ಟು ಭೀಮನಿಗೆ ಬಹಳ ಸಂತೋಷ ಆಗುತ್ತೆ. ಹಸ್ತಿನಾಪುರದಲ್ಲಿ ಇರ್ತೀರಾ ನೀವು ಅಂತ ಕೇಳ್ತಾನೆ. ಆಗ ದ್ರೌಪದಿ ಉತ್ತರ ಕೊಡ್ತಾಳೆ, ಆ ಹುಡುಗಿ ಬದಲು ಅಲ್ಲಿ ಕೆಲವು ದಿವಸ ಇರ್ತಾಳೆ. ಈ ಹುಡುಗಿ ಯುವರಾಜ ದುರ್ಯೋಧನನ ಹೆಂಡತಿ ಭಾನುಮತಿಗೆ ತಂಗಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಭೀಮನಿಗೆ ಒಂದು ಹೊಸ ಆಸಕ್ತಿ ಬರುತ್ತೆ. ದ್ರೌಪದಿ ನಮ್ಮ ಜೊತೆಗೆ ಬರೋ ಹಾಗೆ ನೀನು ಯಾಕೆ ಹೇಳ್ತಾ ಇಲ್ಲ ಹುಡುಗಿಗೆ ಅಂತ ಹೇಳ್ಬಿಟ್ಟು. ಆಗ ದ್ರೌಪದಿಗೆ ಒಂದು ರೀತಿಯ ಸಂಶಯ ಬರುತ್ತೆ ಇವನ ಬಗ್ಗೆ. ಇವನು ಯಾಕೆ ಈ ಥರ ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ದ್ರೌಪದಿ ಬದಲು ಆ ಹುಡುಗಿಯ ಉತ್ತರ ಕೊಡ್ತಾಳೆ, ಇಲ್ಲ ನಮ್ಮಣ್ಣ ದೋಣಿಯಿಂದ ಹೋಗೋಣ ಅಂತ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು.
ದೋಣಿಯಿಂದ ಹೋಗಬೇಕಂತ, ಏಕೆ ನಮ್ಮ ಜೊತೆಗೆ ಬಂದರೆ ದುರ್ಯೋಧನನಿಗೆ ಸಿಟ್ಟು ಬರುತ್ತೆ ಅಂತಲ್ಲ ಅಂತ ಹೇಳಿಬಿಟ್ಟು ಭೀಮ ಅವಳನ್ನು ನೋಡಿ ನಗುತ್ತಾನೆ. ನಮ್ಮ ಜೊತೆ ಬರೋಕ್ಕೆ ನಿಮಗೆ ಸಿಟ್ಟು ಬರುತ್ತಾ, ನಿಮ್ಮ ಅಣ್ಣಗೂ ಸಿಟ್ಟಿದೆಯಾ ಅಂತ ಭೀಮ ನಗುತ್ತಾನೆ ಅಂತ ಕೇಳ್ತಾನೆ. ಅಷ್ಟೊತ್ತಿಗಾಗಲೇ ಅವನ ಮನಸ್ಸಲ್ಲಿ ಏನೋ ಒಂದು ಹೊಸ ವಿಚಾರ ರೂಪುಗೊಂಡಿರುತ್ತೆ. ಗಂಗಾ ಮಾತೆ ಯಾರು ಬೇಕಾದ್ರೂ ದೋಣಿಯಲ್ಲಿ ಹೋಗೋಕ್ಕೆ ಬಿಡ್ತಾಳೆ, ಆಯಿತು ಹೋಗಿ ಅಂತೇಳಿ ಹೇಳ್ತಾನೆ. ಅಷ್ಟೊತ್ತಿಗೆ ಕಿರಿಯ ರಾಜಕುಮಾರಿಗೂ ಇವನನ್ನು ನೋಡಿ ಒಂಥರ ಸಲಿಗೆ ಹುಟ್ಟುತ್ತೆ. ನೀನೇನಾ ವೃಕೋದರ ರಾಜ ಅಂದರೆ ನೀನು ನಿಜವಾಗ್ಲೂ ರಾಕ್ಷಸರನ್ನು ಆಳಿದ್ಯಾ ಅಂತ ಕೇಳ್ತಾಳೆ. ಖಂಡಿತವಾಗ್ಲೂ ಆಳಿದ್ದೆ ಅಂತ ಹೇಳ್ತಾನೆ. ಮನುಷ್ಯರನ್ನು ತಿಂದ್ಯಾ ನೀನು ಯಾವಾಗಾದರೂ ಅಂತ ಕೇಳ್ತಾಳೆ. ಆಗ ಭೀಮನಿಗೆ ಒಂದು ರೀತಿಯ ನಗು ಬರುತ್ತೆ, ಜೊತೆಗೆ ಮುಖವನ್ನು ಭೀಕರ ಮಾಡಿಕೊಳ್ತಾನೆ. ಹೌದು, ಆದರೆ ನಾನು ಯಾವಾಗಲೂ ನನ್ನ ಊಟಕ್ಕೆ ಸುಂದರವಾದ ತರುಣಿಯರನ್ನೇ ತಿಂತಾ ಇದ್ದಿದ್ದು ಅಂಥೇಳಿ ಹೇಳ್ತಾನೆ. ಅವಳಿಗೆ ಖುಷಿ ಆಗಿಬಿಡುತ್ತೆ. ಕಂಚುಕಿಗೆ ಮತ್ತು ಇತರ ಸೇವಕಿಯರಿಗೆಲ್ರಿಗೂ ನಗುವನ್ನು ತಡೆಯೋಕ್ಕಾಗೋದಿಲ್ಲ. ಆಗ ದ್ರೌಪದಿ ಮಾತ್ರ ತುಂಬ ಅಸಹ್ಯ ಮಾಡ್ಕೊಳ್ತಾಳೆ. ತನ್ನ ಕೈಯನ್ನು ಎತ್ತುತ್ತಾಳೆ. ಪ್ರಭು, ಮಾತನ್ನು ನಿಲ್ಲಿಸ್ರಿ ಸದ್ಯಕ್ಕೆ, ಏಕೆಂದರೆ ಇದೆಲ್ಲ ನಮ್ಮ ತಂದೆಗೆ ಗೊತ್ತಾದರೆ ಸಿಟ್ಟು ಮಾಡ್ಕೊಳ್ತಾರೆ ಅಂಥೇಳಿ ಹೇಳ್ತಾಳೆ. ತಂದೆ ಕೂತಿದ್ದಾರೆ ಅಂತ ಹೇಳಿಬಿಟ್ಟು ತಾನು ತಿಳಿದ ಕೊಠಡಿಯ ಕಡೆಗೆ ನೋಡ್ತಾಳೆ. ಅಂದರೆ ಅದು ದ್ರುಪದ ಕೂತ್ಕೊಳ್ತಿದ್ದ ಕೊಠಡಿ. ಆದರೆ ಅಲ್ಲಿ ನೋಡಿದ್ರೆ ಅವಳ ತಂದೆ ಬಾಗಿಲಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ನೋಡಿ ಸಂತೋಷದಿಂದ ನಗ್ತಾ ಇರ್ತಾರೆ. ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅಯ್ಯೋ ದೇವರೇ, ಅಪ್ಪ ಇಲ್ಲೇ ಇದ್ದಾರೆ, ಇವನು ಈ ಥರ ಆಡ್ತಾ ಇದ್ದಾನಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ. ಭೀಮ ಅವಳು ನೋಡಿದ ಕಡೆ ತಾನು ನೋಡ್ತಾನೆ, ಮಾವ ಇರೋದನ್ನು ಕೂಡ ನೋಡ್ತಾನೆ. ಹುಸಿನಗೆಯನ್ನು ನಗುತ್ತಾನೆ. ಮಾವನು ಅಳಿಯನ್ನು ನೋಡಿ ನಗುತ್ತಾನೆ. ಆನಂತರ ರಾಜಕುಮಾರಿಯರಿಗೆ ದಾರಿ ಬಿಡ್ತಾನೆ ಭೀಮ. ಇಬ್ಬರು ದ್ರೌಪದನ ಕೊಠಡಿಗೆ ಹೋಗ್ತಾ ಇರ್ತಾರೆ. ಕಾಶಿ ರಾಜಕುಮಾರಿಯನ್ನು ಮತ್ತೆ ಮತ್ತೆ ನೋಡದೇ ಇರೋಕ್ಕೆ ಭೀಮನಿಗೆ ಆಗೋದೇ ಇಲ್ಲ. ಅವಳ ಪುಟ್ಟ ಪುಟ್ಟ ಕಾಲುಗಳು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಕೆಂಪು ಬಣ್ಣದ ಕಮಲದ ಹೂವಿನ ಆಗಿರುತ್ತೆ. ಮನಸ್ಸು ಹೀಗೆ ಓಡಿ ಹೋಗ್ದಾಗೆ ಇರಬೇಕು. ನಾನು ಎಂಥ ದುಷ್ಟ ನಾನು, ಈಗ ತಾನೇ ದ್ರೌಪದಿನ ಮದುವೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಅದು ತನಗೆ ಶತ್ರು ಆಗಿರೋ ದುರ್ಯೋಧನನ ಹೆಂಡತಿ ಭಾನುಮತಿಯ ತಂಗಿಯನ್ನು ತಾನು ಆಸೆ ಪಡ್ತಾ ಇದ್ದೀನಲ್ಲ ಅಂಥೇಳಿ ಅಂದ್ಕೊಳ್ತಾನೆ. ಅಕ್ಕ ತಂಗಿಯರು ತಮ್ಮಿಬ್ಬರು ಹೆಂಡರಾದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಅದನ್ನು ನೆನೆಸ್ಕೊಂಡು ಮತ್ತೆ ನಗಕ್ಕೆ ಶುರು ಮಾಡ್ತಾನೆ. ಅಣ್ಣನ ಹತ್ತಿರಕ್ಕೆ ಬರ್ತಾನೆ. ಬಂದುಬಿಟ್ಟು ದ್ರುಪದ ತಮಗೆ ಇದೆಲ್ಲ ಉಡುಗೊರೆಗಳನ್ನು ಕೊಡ್ತಾನೆ ಅಂತೇಳಿ ಹೇಳ್ತಾನೆ. ಅಂದರೆ 70 ಆನೆಗಳು, 100 ಜನ ಅತಿರಥರು, ಒಂದು 400 ಹಸುಗಳು, 200 ಕುದುರೆಗಳು, ಇವಕ್ಕೆಲ್ಲ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಸೇವಕರು ಇವರನ್ನೆಲ್ಲ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಭೀಮ ಹೋಗಲ್ಲಿ ಹೇಳ್ತಾನೆ. ಬಹಳ ತುಂಬ ಹೆಚ್ಚಾಗ್ತಾ ಇದೆ ಅವ್ರು ಕೊಡ್ತಾ ಇರೋದು. ಬಹುಶಃ ನೀನೇ ಇದನ್ನೆಲ್ಲ ಕೊಡಿ ಅಂತ ಕೇಳಿರ್ಬೇಕಲ್ವಾ ಅಂತ ಧರ್ಮರಾಯ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಇಲ್ಲ ಎಂಥದ್ದು ಇಲ್ಲ, ದ್ರುಪದರಾಜನೇ ಇದೆಲ್ಲ ತೊಗೊಳ್ಳೇಬೇಕು ನೀವು ಅಂತ ಒತ್ತಾಯ ಮಾಡಿದ, ಹಾಗಾಗಿ ನಾನು ಒಪ್ಪಬೇಕಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಒತ್ತಾಯ ಮಾಡಿದ್ನ, ನೀನು ನಿಜ ಹೇಳ್ತಾ ಇದೀಯ ಅಂತ ಧರ್ಮರಾಯ ಮತ್ತೆ ಮತ್ತೆ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನೋಡು, ನನ್ನ ವಿಷಯ ನಿನಗೆ ಗೊತ್ತಿದೆ, ಹುಟ್ಟಿದಾಗಿಂತ ನಾನು ಯಾವತ್ತೂ ಸುಳ್ಳೇ ಹೇಳಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅರ್ಜುನ್ ಕಡೆ ನೋಡಿಬಿಟ್ಟು ಕಣ್ಣು ಮಿಟಕಿಸ್ತಾನೆ. ಅಣ್ಣ, ನಾನು ಹೇಳಿದ್ದೆಲ್ಲ ಸತ್ಯನೇ ಆಗುತ್ತದು, ನಿನಗೆ ಗೊತ್ತಿದೆಯಲ್ಲ ಅಂತ ಹೇಳ್ತಾನೆ. ಅಲ್ಲ, ಇಷ್ಟೆಲ್ಲ ಪರಿವಾರ ಕಟ್ಕೊಂಡು ನಾವು ಏನು ಮಾಡೋದು ಅಂತ ಹೇಳಿಬಿಟ್ಟು ಯುಧಿಷ್ಠಿರ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನೋಡು, ಅದೇ ನನ್ನ ಗುಟ್ಟು, ಹಸ್ತಿನಾಪುರಕ್ಕೆ ಪ್ರಯಾಣಕ್ಕೆ ಏರ್ಪಾಡು ಮಾಡಿದ್ದೀನಿ, ಅದು ಇವೆಲ್ಲ ಸಾಮಗ್ರಿಗಳ ಜೊತೆಗೆ. ನಾನೀಗ ಅದನ್ನೆಲ್ಲ ಬದಲಾಯಿಸೋಕ್ಕೆ ಬಿಡೋದಿಲ್ಲ ಅಂಥೇಳಿ ಹೇಳ್ತಾನೆ. ಏನು ಏರ್ಪಾಡು ಮಾಡಿದೀಯಾ ಅಂತ ಯುಧಿಷ್ಠಿರ ಕೇಳಿದಾಗ ಈ ಭೀಮ ಹೇಳ್ತಾನೆ, ನೋಡು, ನಮ್ಮ ಪ್ರಯಾಣದ ದಾರಿಯನ್ನು ನಾನು ನಿಶ್ಚಯ ಮಾಡಿಬಿಟ್ಟಿದ್ದೀನಿ. ಏಕೆಂದರೆ ಇದರ ಉಸ್ತುವಾರಿಯನ್ನು ನೀನು ನನಗೆ ಕೊಟ್ಟಿದ್ದೀಯಲ್ವಾ. ಮೊದಲು ಆನೆಗಳು ಹೋಗಬೇಕು, ಆನೆಗಳ ಮುಖಂಡನ ಮೇಲೆ ಕೂತು ನಾನು ದಾರಿ ನಡೆಸ್ತೀನಿ. ಅದರ ಹಿಂದೆ ಗೋ ಸಮೂಹ ಬರಬೇಕು, ಅದರ ಹಿಂದೆ ಪದಾತಿಗಳು, ಆಮೇಲೆ ಕುದುರೆಗಳದನ್ನು ನಕುಲ ನೋಡ್ಕೊಳ್ತಾನೆ. ಆಮೇಲೆ ಅರ್ಜುನನ ಮೇಲ್ವಿಚಾರಣೆಯಲ್ಲಿ ರಥಿಕರು ಬರಬೇಕು, ಅವ್ರ ಹಿಂದೆ ದ್ರೌಪದಿ ಸಮೇತವಾಗಿ ನೀನು ಜ್ಯೇಷ್ಠ ದೊಡ್ಡವನು ಬರಬೇಕು. ಅದು ಹೇಗೆ, ವಧೂವರರ ಹಾಗೆ. ನಿಮ್ಮ ಜೊತೆಗೆ ಚಿಕ್ಕಪ್ಪ ವಿದುರ ಇರಬೇಕು, ಆಮೇಲೆ ರಾಜರು, ರಾಜಕುಮಾರರು, ಅತಿಥಿಗಳು ಎಲ್ಲರೂ ಬಲರಾಮನ ಹಿಂದೆ ಬರಬೇಕು. ಎಲ್ಲರಿಗಿಂತ ಹಿಂದೆ ಸಹದೇವ ಬರಬೇಕು, ಏಕೆಂದರೆ ಅವನು ಮನುಷ್ಯರ ಸಹವಾಸಕ್ಕೆ ಯೋಗ್ಯನೇ ಇಲ್ಲ. ಹಿಂದೆ ಬರೋ ಎತ್ತಿನ ಗಾಡಿ, ಒಂಟೆ, ಸಾಮಾನು ತರೋ ವಾಹನ, ಇವುಗಳೆಲ್ಲ ಮೇಲ್ವಿಚಾರಕೆಯನ್ನು ಅವನು ನೋಡಿಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಭೀಮ ಹೇಳ್ತಾನೆ. ಇನ್ನು ಕೃಷ್ಣನ ಬಿಟ್ಬಿಟ್ಟಿಯಲ್ಲ ನೀನು ಅಂತ ಅರ್ಜುನ ಹೇಳ್ತಾನೆ. ಅಷ್ಟೊತ್ತಿಗೆ ಕೃಷ್ಣ ಆ ಕೊಠಡಿ ಒಳಗೆ ಬರ್ತಾನೆ. ಎಂದಿನ ಹಾಗೆ ಪ್ರಶಾಂತವಾಗಿರ್ತಾನೆ.
ಮಟ್ಟಸವಾಗಿರ್ತಾನೆ. ಅದೇ ಹಳದಿ ಬಣ್ಣದ ಪೀತಾಂಬರ, ಅದೇ ನವಿಲ್ಗರಿಯ ಕಿರೀಟ ಎಲ್ಲ ಇಟ್ಕೊಂಡು ಬರ್ತಾನೆ. ಕೃಷ್ಣನದು ಒಂದಿಯಲ್ಲ ಏನು ಅಂತ ಅವನು ಕೇಳ್ತಾನೆ. ಆಗ ಯುಧಿಷ್ಠಿರ ಗೊಣಗೋ ರೀತಿಯಲ್ಲಿ ಹೇಳ್ತಾನೆ, ಗೋವಿಂದ ಪ್ರಯಾಣ ಸನ್ನಾಹ ಮಾಡು ಅಂತ ನಾನು ಭೀಮನಿಗೆ ಹೇಳ್ತೆ. ಇವನು ಆ ದೃಪದನ ಅರ್ಧ ಸೈನ್ಯವನ್ನೇ ಅಪಹರಿಸ್ಕೊಂಡು ಬಂದುಬಿಟ್ಟಿದ್ದಾನೆ. ಆಗಲೇ ಮೆರವಣಿಗೆಯಲ್ಲಿ ಯಾರ್ಯಾರು ಎಲ್ಲಿರಬೇಕು ಅಂತ ಕೂಡ ಲೆಕ್ಕ ಹಾಕ್ಕೊಂಡಿದ್ದಾನೆ. ಆದರೆ ನಿನ್ನನ್ನು ಪೂರ್ತಿ ಮರ್ತೇ ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಅಯ್ಯೋ ದೇವರೇ, ಎಂತ ಮಾತಾಡ್ತಿದ್ದೀಯಲ್ಲ ನೀನು. ಅಣ್ಣನ ಅಪ್ಪಣೆಗೆ ವಿಧೇಯನಾಗಿ ನಾನು ಎಲ್ಲವನ್ನೂ ಏರ್ಪಾಟ್ ಮಾಡಿದ್ದೀನಿ. ಎಲ್ಲವನ್ನು ಸಿದ್ಧ ಮಾಡಿ ಎಲ್ಲ ಮಾಡಿದ ನಂತರ ಈಗ ನೋಡಿ ನನ್ನನ್ನು ಬೈತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕೃಷ್ಣನ ಕಡೆ ತಿರುಗಿ ಅಣ್ಣನ ಬಗ್ಗೆ ದೂರ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಅಂದರೆ ಕೃಷ್ಣನ ಸ್ಥಾನವನ್ನೇ ನೀನು ನಿರ್ಧಾರ ಮಾಡಿಲ್ವಲ್ಲ, ಅವನು ಎಲ್ಲಿರಬೇಕು ಅಂತ ಕೇಳ್ತಾನೆ. ಕೃಷ್ಣ ಕೂಡ ಇದೇನು ನನ್ನನ್ನೇ ಮರೆತುಬಿಟ್ಯಾ, ನಾನು ಎಲ್ಲಿರಬೇಕು ಅಂತ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನೋಡು, ನಾನು ಯಾರನ್ನು ಮರೆಯೋದಿಲ್ಲ, ಅದರಲ್ಲೂ ನೀನು ಗೋಪಿ ಜನಪ್ರಿಯ ಅಲ್ವಾ, ನಿನಗೆ ಸರಿಯಾದ ದಾರಿಯನ್ನು ನಾನು ಸರಿಯಾದ ಒಂದು ಸ್ಥಾನವನ್ನು ನಿಶ್ಚಯ ಮಾಡಿದ್ದೀನಿ. ರಾಜರಿಗೂ ಒಂಟೆಗಳಿಗೂ ಮಧ್ಯೆ ನೀನಿರಬೇಕು, ಅದು ಅಮ್ಮನ ರಥದಲ್ಲಿ. ಏಕೆಂದರೆ ಅಮ್ಮ ಒಂಟಿಯಾಗಿ ಬಳಲಬಾರ್ದು. ನೀನಾದರೆ ಆಕೆ ಅಣ್ಣ ತಮ್ಮಂದರ ವಿಷಯವನ್ನು ಮಾತಾಡಿಕೊಂಡು ಆಕೆಗೆ ಸಂತೋಷ ಕೊಡಬಲ್ಲೆ. ಮಕ್ಕಳ ಸಹವಾಸ ಆಕೆಗೂ ಸಾಕಾಗಿರುತ್ತೆ. ಒಂದು ಸ್ವಲ್ಪ ದಿವಸ ನೀನು ಆಕೆ ಜೊತೆಗೆ ಇರು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಯಿತು, ರಾಜರ ಮುಂದುಗಡೆ ಯಾರಿರಬೇಕು ಅಂತ ಹೇಳಿಬಿಟ್ಟು ಅರ್ಜುನ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಭೀಮ ಮಾಡಿದ್ದು ಸರಿ, ನಾನು ಗೋವಳ, ಹಾಗಾಗಿ ನಾನು ಮಂದೆಯನ್ನು ಕಾಯಬೇಕು, ಮಂದೆ ಮುಂದೆ ನಾನು ಇರ್ತೀನಿ ಅಂತೇಳಿ ಹೇಳ್ತಾನೆ. ಭೀಮ ಹೇಳ್ತಾನೆ, ನೋಡು, ಆತ್ಮವಂಚನೆ ಮಾಡ್ಕೋಬೇಡ, ನಾನು ನಿನ್ನನ್ನು ಆ ಸ್ಥಾನದಲ್ಲಿ ಕೂಡಿಸಿದ್ದು ನಿನಗೋಸ್ಕರ ಅಲ್ಲ, ಅದು ನನಗಾಗಿ ಅಂತ ಹೇಳ್ತಾನೆ. ಏನಿದು, ಯಾಕೆ ಅಂತ ಕೇಳ್ತಾನೆ ಧರ್ಮರಾಯ. ಆಗ ಭೀಮ ಹೇಳ್ತಾನೆ, ಏನಿಲ್ಲ, ಈ ಪಾಂಡವ್ರ ಜೊತೆಗೆ ಈ ಪವಾಡ ಪುರುಷ ಕೃಷ್ಣ ಬರ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸುದ್ದಿ ಹೋಗ್ಬಿಟ್ಟಿದೆ. ಎಲ್ಲರೂ ಇವನ ದರ್ಶನ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಅವನನ್ನು ಮೊದಲು ಕಳಿಸ್ಬಿಟ್ರೆ ಎಲ್ಲರೂ ಅವನಿಗೆ ಅಡ್ಡ ಬೀಳ್ತಾರೆ. ಆಮೇಲೆ ನಮ್ಮ ಕಡೆ ತಿರುಗ್ತಾರೆ, ನಮ್ಮನ್ನು ನೋಡಿದ್ರೆ ನೋಡ್ತಾರೆ, ಇಲ್ಲದಿದ್ದರೆ ಇಲ್ಲ. ಹಾಗಾಗಿ ನಾನು ಮೊದಲು ಕೂತ್ಕೊತೀನಿ, ಮುಂದೆ ಕೂತ್ಕೊಳ್ತೀನಿ. ಆವಾಗ ಒಂದು ಅರ್ಧದಷ್ಟು ಹಾರಗಳು, ತೆಂಗಿನಕಾಯಿಗಳು ಎಲ್ಲ ನನಗೆ ಬರುತ್ತೆ. ಉಳಿದ ಅರ್ಧ ವಧೂವರರಿಗೆ ಹೋಗುತ್ತೆ. ಎಲ್ಲರೂ ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ಕೃಷ್ಣ ಎಲ್ಲಿದ್ದಾನೆ ಅಂತ. ಆಗ ಅವನ ಹತ್ರ ಜನ ಬರ್ತಾರೆ. ಅವನ ಈ ಒಂದು ಸಿದ್ಧತೆಯನ್ನು ಅರ್ಜುನ ಖಂಡಿಸ್ತಾನೆ. ಇಲ್ಲ, ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ಕೃಷ್ಣ ಮುಂದಿರಲಿ ಅಂತ ಹೇಳಿಬಿಟ್ಟು. ಆಗ ಭೀಮನು ಹೇಳ್ತಾನೆ, ಇಲ್ಲ, ಜನರ ಪೂಜೆ ನಮಗೆ ಸಿಗಬೇಕು ಅಂದರೆ ಇದೊಂದೇ ದಾರಿ, ಇಲ್ಲಾಂದರೆ ನಮ್ಮನ್ನು ಯಾರು ಕಣ್ಣೆತ್ತಿ ನೋಡ್ತಾರೆ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣನಿಗೂ ನಗು ಬರುತ್ತೆ. ಅವನು ಹೇಳ್ತಾನೆ, ಹೌದು ಅರ್ಜುನ, ಭೀಮ ಹೇಳ್ತಾ ಇರೋದು ಸರಿ ಇದೆ. ಯಾವಾಗಲೂ ಅಷ್ಟೇ, ಜನ ಮೊದಲು ಭೀಮನನ್ನು ಸ್ವಾಗತ ಮಾಡಲಿ, ಆಮೇಲೆ ನಿನ್ನನ್ನು, ಆಮೇಲೆ ಅಣ್ಣನನ್ನು. ನಾನು ಯಾವಾಗಲೂ ಹೇಳೋ ಹಾಗೆ ಭೀಮ ನಮ್ಮಲ್ಲಿ ಎಲ್ಲರಿಗಿಂತ ತುಂಬ ಬುದ್ಧಿವಂತ ಅಂತ ಹೇಳ್ಬಿಟ್ಟು ನಗುತ್ತಾ ಹೇಳ್ತಾನೆ. ಆಗ ಭೀಮನು ಕೂಡ ನಗುತ್ತಾನೆ. ಈ ವಿಷಯದಲ್ಲಿ ಸಂದೇಹನೇ ಇಲ್ಲ, ಆದರೆ ನೀವು ಯಾರೂ ಒಪ್ಕೊಳ್ಳೋದಿಲ್ಲ. ನಾನು ಹೇಳಿದ ಮತ್ತು ಕೇಳಿಬಿಟ್ಟಿದ್ರೆ ಅಣ್ಣಂಗೆ ಇದೆಲ್ಲ ಕಷ್ಟಗಳು ಬರ್ತಾನೆ ಇರಲಿಲ್ಲ. ಅವನಾಗ ಒಂದು ಕಷ್ಟಗಳನ್ನು ತಂದುಕೊಳ್ತಾನೆ. ಈಗ ನಾನು ಎಲ್ಲರಲ್ಲೂ ವಿವೇಕಶಾಲಿ ಅಂತ ತನ್ನನ್ನು ತಾನೇ ಹೊಗಳ್ಕೊಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.